ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳ ನೂರಾರು ಶವಗಳನ್ನು ಹೂತ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಆಗತ್ತಾ? ಯಾರಿಂದ ಯಾರಿಗೆ ಹಣ ವರ್ಗಾವಣೆಯಾಗಿದೆ? ಸ್ಫೋಟಕ ಆಯಾಮ ತೆರೆದುಕೊಳ್ತಿರೋದು ಒಂದು ಕಡೆಯಾದರೆ, ಅನಾಮಿಕನ ವಿರುದ್ಧ ಗಂಭೀರವಾದ ಆರೋಪ ಮತ್ತೊಂದು ವಿಚಾರ ಈಗ ಹೊರಗಡೆ ತೆಗೆದಿದ್ದಾರೆ. ಹಾಗೆ ಅನನ್ಯಾ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಬಿಗ್ ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಬಂದಿರುವಂಥ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ಇಡಿ ಎಂಟ್ರಿ ಕೊಡುತ್ತಾ ಈ ಕೇಸಲ್ಲಿ? ಈಗ ಕೇಸರಿ ಸೇನೆ ಕೆಲವರು ಒಂದಿಷ್ಟು ಜನ ಆರೋಪ ಮಾಡ್ತಿದ್ದಾರೆ, ಈ ಪ್ರಕರಣದಲ್ಲಿ ಫಾರಿನ್ ಫಂಡ್ ಬಂದಿದೆ. ಸೆಷನ್ನಲ್ಲೂ ಇಂಥ ವಿಚಾರಗಳೆಲ್ಲ ಚರ್ಚೆಯಾದವು. ಅಶೋಕ್ ಅವರು ಕೂಡ ಇಂಥ ಗಂಭೀರ ಆರೋಪ ಮಾಡಿದ್ರು. NIA ಎಂಟ್ರಿ ಆಗಬೇಕು, ಈತ ಕೊಳ್ಳೆಗಾಲದ ಮೂಲದ ಒಬ್ಬ ಕನ್ವರ್ಟೆಡ್ಡು. ಇನ್ಯಾರೋ ಆರೋಪ ಮಾಡಿದ್ರು 3 ಜನ ಹೆಂಡ್ತಿರು ಆತನಿಗೆ. ಆತನ ಪರ್ಸ್ನಲ್ ಲೈಫ್ ಏನು ಎದುರು ಇರಲಿ, ಆದರೆ ಆತ ಹಿಂದೂ ಧರ್ಮ ಬಿಟ್ಟು ಈ ಥರ ಬೇರೆ ಕಡೆ ಹೋದವನು ಯಾರಿಂದನೂ ಒತ್ತಡಕ್ಕೆ ಒಳಗಾಗಿ ಅಥವಾ ಆಮಿಷಕ್ಕೆ ಒಳಗಾಗಿ ಬಂದಿದ್ದಾನೆ ಅನ್ನೋ ರೀತಿ BJPನೂ ಆರೋಪ ಮಾಡಿತ್ತಲ್ವ, ಸೆಷನ್ನಲ್ಲೂ ಮೊಳಗಿತ್ತಲ್ವ ಇಂಥ ವಿಚಾರಗಳು. ಈಗ ಕೇಸರಿ ಸೇನೆ ಇದನ್ನು ಗಂಭೀರವಾಗಿ ಪ್ರತಿಭಟಿಸೋದಕ್ಕೆ ಹೊರಟಿದೆ. ಒಬ್ಬ ಕಾಂಗ್ರೆಸ್ನ ಸಂಸದ, ತಮಿಳುನಾಡು ಮೂಲದ ಸಂಸದ ಜನಾರ್ದನ್ ರೆಡ್ಡಿ, ಇನ್ನು ಸುಮಾರು ಜನ ಎಲ್ಲ ಆರೋಪ ಮಾಡಿದ್ರಲ್ಲ, ಸೆಂದಿಲ್, ಆ ವ್ಯಕ್ತಿಯ ಸಂಚಿದೆ ಈ ಕೇಸ್ನ ಹಿಂದೆ ಅಂತ ಆರೋಪ. ಮತ್ತು ಹಣ ಹೇಗೆ ಕೆಲವರು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸುದ್ದಿ ಪ್ರಸಾರ ಮಾಡಿದ ಕೆಲವು ಚಾನೆಲ್ಗಳು, ಯೂಟ್ಯೂಬ್ ಚಾನೆಲ್ಗಳು ಮತ್ತು ಕೆಲವು ಹೋರಾಟ ಮತ್ತೊಂದು ಅಂತ ಗುರುತಿಸ್ಕೊಂಡವರಲ್ಲಿ ಹಣ ಬಂದಿದೆ, ಫಾರಿನ್ ಫಂಡು ಅಂತ ಈಗ ಆರೋಪ ಮಾಡ್ತಿದ್ದಾರೆ. ಸೊ ಇಡಿ ಎಂಟ್ರಿ ಕೊಡಲೇಬೇಕು ಅನ್ನುವಂಥ ಆಗ್ರಹ ಮೊಳಗಿದೆ. ಇದು ಒಂದು ಕಡೆ. NIA ಬರಬೇಕು ಅಂತ ಕೂಡ BJP ಅವರು ಹೇಳ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಈ ಥರ ಸಂಚು ಮಾಡಿದ್ದಾರೆ ಅಂತ BJP ಆರೋಪಿಸ್ತಾ ಇರೋದು. ಇನ್ನು ಅನಾಮಿಕನ ವಿಚಾರದಲ್ಲಿ ಈಗ ಒಬ್ಬ ವ್ಯಕ್ತಿಯನ್ನು, ರಾಜು ಅನ್ನೋ ವ್ಯಕ್ತಿಯನ್ನು ಮಾತಾಡಿಸಿದ್ದಾರೆ. ಆತ ಕೂಡ ಇದೇ ಕೆಲಸ, ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ. ಆತ ಕೂಡ ಹೆಣಗಳನ್ನು ಹೂಳ್ತಾ ಇದ್ದ ವ್ಯಕ್ತಿ. ಆತ ಹೇಳ್ತಾ ಇರೋದೇನು? ಆತನ ಪ್ರಕಾರ ಈ ವ್ಯಕ್ತಿ ಮುಸುಕಧಾರಿ ಹೇಳ್ತಿರೋದು ಕಂಪ್ಲೀಟ್ ಸುಳ್ಳು. ಮತ್ತು ಪೊಲೀಸರು ಡಾಕ್ಟ್ರು ಇಲ್ಲದೆ ಯಾವ ಹೆಣಗಳನ್ನು ಹೂಳಲಾಗ್ತಿರ್ಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿ ಕಾನೂನು ಪ್ರಕ್ರಿಯೆ ಪ್ರಕಾರ, ಅದು ರಾತ್ರಿ ಹೊತ್ತಂತೂ ಒಂದೂ ಆಗ್ತಿರ್ಲಿಲ್ಲ. ಹಗಲಿನ ಸಮಯದಲ್ಲಿ ನದಿಲಿ ಬಿದ್ದಿದ್ರೆ ನದಿಲಿ, ಇಲ್ಲ ಬೇರೆ ಕಡೆ ಏನೇ ಇದ್ರೂ ಕಾನೂನು ಪ್ರಕಾರ ನಾವು ಮಾಡ್ತಿದ್ವಿ, ನೂರಾರು ಹೆಣೆಗಳನ್ನು ಹೂತಿದ್ದೀವಿ. ಬಟ್ ಈತ ಹೇಳ್ತಿರೋದು ಸಂಪೂರ್ಣ ಸುಳ್ಳು. ಆತ ಇದ್ದಾಗ ಚಿನ್ನ ಒಡವೆ ಕದೀತಿದ್ದ, ಹೆಣದ ಮೇಲೆ ಸಿಕ್ಕಿದ್ದು. ಈಗ ಏನೋ ದುಡ್ಡಿನ ಆಮಿಷಕ್ಕೋ ಇನ್ನೊಂದಕ್ಕೋ ಬಂದು ಈ ಥರ ಮಾಡ್ತಿರಬಹುದು, ಬಹಳ ತಪ್ಪು ಆತ ಮಾಡೋದು ಅಂತ ಈ ವ್ಯಕ್ತಿ ಹೇಳ್ತಾ ಇರೋದು. ಸೊ ಈ ವ್ಯಕ್ತಿ ಹೇಳಿದ ತಕ್ಷಣ ಮುಸುಕುಧಾರಿ ಸಂಪೂರ್ಣವಾಗಿ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ಮುಸುಕುಧಾರಿ ಹೇಳಿದ ತಕ್ಷಣವೂ ಕೇಸ್ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ಇಬ್ಬರೂ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಸೊ ಮುಂದೆ ನೋಡಬೇಕು. ಈಗ ಆತ ಮೂಳೆ ಬುರುಡೆ ತಂದಿದ್ದಕ್ಕೆ ಉತ್ತರ ಸಿಗಬೇಕಾಗಿದೆ ಫಸ್ಟ್ ಅಲ್ವಾ, ಎಲ್ಲಿಂದ ತಂದಿದ್ದು ಬುರುಡೆ ಅಂತ. ಆಮೇಲೆ ಆತ ಹೇಳಿದ ಸುಳ್ಳ ಸತ್ಯನ ಅಂತ ಈಗ ತಾಳೆ ಹಾಕೋ ಕೆಲಸ SIT ಮಾಡ್ತಿದೆ. ಅಂದರೆ ಆತ ಇಂಥ ಇಸ್ವಿಯಲ್ಲಿ ಇಂಥ ಜಾಗದಲ್ಲಿ ನಾನು ಹೂತೆ, ಇಂಥ ಸಾವಾಗಿತ್ತು, ಅದನ್ನು ಗ್ರಾಮ ಪಂಚಾಯತ್ ಡೇಟಾ ಜೊತೆ ಕಂಪೇರ್ ಮಾಡಿ ನೋಡ್ತಿದ್ದಾರೆ. ಊರಿನವರ ಅಭಿಪ್ರಾಯ ಸಂಗ್ರಹಿಸಲಾಗ್ತಿದೆ. ಈಗ ಕಲ್ಲೇರಿ ಪ್ರಕರಣದಲ್ಲಿ ಸ್ಥಳೀಯರು ಕೆಲವರು ನೋಡಿದ್ದಾರೆ ಅಂತ ಆತ ಹೇಳಿದ್ದು. ಪೊಲೀಸರು ಇದ್ದರು ಆ ಜಾಗದಲ್ಲಿ ಅಂತ ಒಬ್ಬರು ಮಹಿಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವ್ಯಕ್ತಿ, ಈತನ ಸ್ನೇಹಿತ ಹೇಳ್ತಿರೋದು ಪೊಲೀಸರು ಮತ್ತು ಡಾಕ್ಟರ್ ಬರ್ತಿದ್ರು ಅಂತ. ಕಲ್ಲೇರಿ ಅಪ್ರಾಪ್ತ ಬಾಲಕಿ ಕೇಸಲ್ಲಿ ಎನ್ಕ್ವೈರಿ ಮಾಡಿದಾಗಲೂ ಕೂಡ ಒಬ್ಬರು ಮಹಿಳೆ ಪೊಲೀಸರ ಸಮ್ಮುಖದಲ್ಲೇ ಅದಾಯಿತು ಅಂತ ಹೇಳಿರೋ ಬಗ್ಗೆ ಸುದ್ದಿಗಳು ಬಂದವು. ಸೊ ಪೊಲೀಸರ ಸಮ್ಮುಖದಲ್ಲಿ ಕಾನೂನು ಪ್ರಕಾರ ಆಗ್ತಿತ್ತ. ಕೆಲವರು ಆರೋಪ ಮಾಡೋ ಪ್ರಕಾರ ಕೆಲವು ದೇಹ ಎಲ್ಲ ಕಾನೂನು ಪ್ರಕಾರ ಅಲ್ಲ, ಪೊಲೀಸರೇ ನಿಂತ್ಕೊಂಡು ಮಾಡಿಸ್ತಿದ್ರು, ಬಟ್ ಕಾನೂನಿಗೆ ವಿರುದ್ಧವಾಗಿ ಅನ್ನೋ ಆರೋಪಗಳಿವೆ. ಅದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಈ ವ್ಯಕ್ತಿಯ ಸ್ಟೇಟ್ಮೆಂಟು ಅಥವಾ ಇನ್ನೊಬ್ಬ ವ್ಯಕ್ತಿಯ ಸ್ಟೇಟ್ಮೆಂಟ್ ಹೇಳಿಬಿಟ್ರು ಒಂದು ಮಾತ್ರಕ್ಕೆ ಅದೇ 100% ಸತ್ಯ ಆಗಲ್ಲ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಈಗ ಮುಸುಕುದಾರಿ ಫಸ್ಟು ಎಲ್ಲರಿಗೂ ನಂಬಿಕೆ ಬರೆಸ್ಬೇಕು ಅಂದರೆ, ತಾ ಹೇಳ್ತಿರೋದು ಸತ್ಯ ಅಂತ ಹೇಳಬೇಕಂದ್ರೆ ಬುರುಡೆ ತಂದು ಜಾಗ ತೋರಿಸ್ಬೇಕಾತ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಲ್ಲಿ. ಇನ್ನು ಈ ಆತ ಉಲ್ಟಾ ಹೊಡೆದಿದ್ದಾನೆ, ತನಗೆ 3 ಜನ ಕಳಿಸಿದ್ದಾರೆ, ಅದು ಸುಳ್ಳು, ಆ ಥರ ವದಂತಿ ಅಂತ ಸುದ್ದಿಗಳು ಬಂದು ಆ ಥರ ಸುದ್ದಿ ಆಯ್ತಲ್ಲ, ಆ ಥರ ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ಈಗ SIT ಕಡೆಯಿಂದನೇ ಖಚಿತ ಆಗಿದೆ. ಆತ ನನ್ನನ್ನು ಕಳಿಸ್ಕೊಟ್ರು, ಬುರುಡೆ ಕೊಟ್ಟು ಕಳಿಸ್ಕೊಟ್ರು ಅನ್ನೋದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅದಂತೂ ಖಚಿತ ಆಗಿದೆ. ಬಟ್ ಆತ ಬುರುಡೆ ತಂದು ಜಾಗ ತೋರಿಸ್ತಿಲ್ಲ ಈಗ ಅನ್ನೋದು
ಎಲ್ರಿಗೂ ಅನುಮಾನ ಹುಟ್ಟೋದಕ್ಕೆ ಕಾರಣ ಆಗ್ತಿದೆ. ಇದು ಒಂದು ಕಡೆ ಮುಸುಕುಧಾರಿ ಸಂಬಂಧಪಟ್ಟಂತಹ ಬೆಳವಣಿಗೆ. ಆತ ಕಂಪ್ಲೀಟಾಗಿ ಕಥೆಯೊಂದಿಗೆ ಬಂದಿದ್ದಾನೆ ಅಂತ ಆತನ ಜೊತೆಗೆ ಇದ್ದಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ. ಮತ್ತು ಆತ ಇನ್ನು ಲಾಸ್ಟಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ನನಗೆಲ್ಲ ಗೊತ್ತಿಲ್ಲ, ನಾನು ಆಮೇಲೆ ನಂದೇ ಏನೋ ಒಂದು ಕೇಸ್ ಆಯಿತು, ನಾನು ಜೈಲಿಗೆ ಹೋದೆ, ಕೆಲವು ವರ್ಷ ಒಳಗಿದ್ದೆ ಅನ್ನೋ ರೀತಿಯಲ್ಲಿ ಆತ ಅದನ್ನು ಹೇಳಿರೋದು ಗಮನಿಸಬಹುದು. ತಾವೇನು ಹೇಳ್ತೀರಿ? ಪ್ರಕರಣ ಬಗ್ಗೆ ನಮಗೂ ಎಲ್ಲ ಎಂಕ್ವೈರಿ ಮಾಡಿದ್ರು ಸರ್. ನಮ್ಗೆ ಗೊತ್ತಿದ್ದು ಮಾತ್ರ 2 ಬಾಡಿ ಸಿಕ್ತು ಸರ್. ಅದು ಮುಖ ಏಕ ಏನು ಕಂಡಿಡಿಯಕಾಯ್ತಲ್ಲ, ಏನಿಲ್ಲ. ಒಂದು ಜೆಂಟ್ಸು, ಒಂದು ಲೇಡೀಸು. ಅಲ್ಲ, ಅಲ್ಲಿ ಯಾವ ರೀತಿ ಆಗ್ತಾ ಇರಲಿಲ್ಲ ಸರ್. ಪೊಲೀಸ್ನವ್ರು ಬರ್ತಾರೆ, ಡಾಕ್ಟರ್ ಅವರು ಬರ್ತಾರೆ, ನಮ್ಮ ಮಾಹಿತಿ ಕಚೇರಿಯವ್ರು ಬರ್ತಾರೆ. ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ, ಅವ್ರನ್ನ ಬಂದಿರು, ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ, ರಾಜವ್ರು ಬನ್ನಿ, ಈ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು. ಸರ್ ಯಾರ್ಯಾರು ಬರಲಿ ಅಂತ ನಾವು ಹೇಳ್ತೀವಿ. ಅವ್ರು ಬರ್ತಾರೆ. ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ. ಅದನ್ನೇನು ಮಾಡ್ತೀವಿ, ಪೋಸ್ಟ್ಮಾರ್ಟಮ್ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬ್ಯುಲೆನ್ಸ್ಗಳು ಬರ್ತದೆ, ಆಂಬ್ಯುಲೆನ್ಸೆಲ್ಲ ಕೊಟ್ಕೊಳ್ತೀವಿ. ಈ ಥರ ಅಂತ ಸರ್. ನೈಟಿಗೆ ಯಾವ ನಾವು ಬರೋಲ್ಲ, ಏನಾದ್ರು ಬೆಳಗ್ಗೆ ಟೈಮ್ ಬನ್ನಿ, ಪೊಲೀಸರು ಬರಲಿ, ಡಾಕ್ಟ್ರು ಬರಲಿ, ನಮ್ಮ ಮಾಹಿತಿ ಕಚೇರಿ ಬರಲಿ, ಬಂದಾಗ ನಾವು ತಕ್ಕೊಡ್ತೀವಿ ಸರ್. ಅಲ್ಲಿ ಗಂಟೆ ನಾವು ಮುಟ್ಟಕ್ಕೆ ಹೋಗಲ್ಲ ಅಷ್ಟೇ ಸರ್. ಈಗ ಅವ್ರ ಮೇಲೆ ಯಾಕೆ ಸರ್ ಅಪರಾಧ ಹೊರಿಸ್ಬೇಕು? ಏನಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರು? ಅದನ್ನ ಏನಕ್ಕಂತ ಗೊತ್ತಾಯ್ತಲ್ಲ, ಅದು ದುಡ್ಡು ಕಾಸು ಏನಕ್ಕಂತ ಒಂದು ಗೊತ್ತಾಯ್ತಲ್ಲ ಸರ್. ಅದು ಆದರೆ ಭಾಳ ತಪ್ಪು ಸರ್ ಮಾಡ್ತಾ ಇರೋದಿಲ್ಲ ಸರ್. ಇದು ಈ ಅತ್ಯಾಚಾರ ಆ ಥರ ಏನೂ ಆಗಿಲ್ಲ, ಅಲ್ಲೆಲ್ಲ ಏನೂ ಇಲ್ಲ ಸರ್. ನಮಗೆ ಗೊತ್ತಿದ್ದ ಮಟ್ಟಿಗೆ 7-8 ವರ್ಷ ನಾವು ಮಾಡಿದ್ದೀವಿ ಸರ್. ಆ ಥರ ಏನೂ ಇಲ್ಲ ಸರ್. ಆ ಥರ ಯಾವ ಒಂದು 10 ವರ್ಷ ಆಯಿತು ಸರ್. ಇದು ಕೆಲಸ ಬಿಟ್ಟು. ಏನಕ್ಕೆ ಬಿಟ್ರಿ ಸರ್? ನಂದು ಯಾವುದೋ ಒಂದು ಕೇಸ್ ಆಗಿತ್ತು, ಆ ಕೇಸ್ಗೋಸ್ಕರ ನಾನು ಒಳಗೊಂಟೋದೆ. ನಾನು ಅಲ್ಲಿ ಒಂದು 6-7 ವರ್ಷ ನಾನು ಅಲ್ಲಿ ಒಳಗಿದ್ದೆ. ಆಮೇಲೆ ನಾನು ಬಂದಿಲ್ಲಿ ಊರಿಗೆ ಸೇರ್ಕೊಬಿಟ್ಟೆ ಸರ್ ನಾನು. ಸೊ ಏನೇನು ಕಥೆ ಅನ್ನೋದನ್ನು ನಾವು ಬರೀ ಯಾರೊಬ್ಬರ ಬಾಯಿ ಮಾತು ಕೇಳಿಕೊಂಡು ನಿರ್ಧಾರ ಮಾಡೋಕ್ಕಾಗಲ್ಲ. ಇನ್ನು ಅನನ್ಯ ಭಟ್ ಪ್ರಕರಣಕ್ಕೆ ಬಂದರೆ, ಅನನ್ಯ ಭಟ್ ಅನ್ನೋ ಕೇಸೇ ಬುರುಡೆ ಅನ್ನೋ ರೀತಿಯಲ್ಲಿ ಈಗ ಎಲ್ಲ ಒಂದೊಂದೇ ಹೊರಗಡೆ ಬರ್ತಿದ್ದಾವೆ. ಪೊಲೀಸರ ಕಡೆಯಿಂದ ಒಂದಿಷ್ಟು ಮತ್ತು ಚಾನೆಲ್ಗಳ ಕಡೆಯಿಂದ ಒಂದಿಷ್ಟು. ಈ ಇನ್ನೊಬ್ಬ ವ್ಯಕ್ತಿಯ ಯಾರ್ದೋ ಸೊಸೆ, ಯಾರ್ದೋ ತಂಗಿಯನ್ನು ಕರ್ಕೊಂಡು ಬಂದು ಆ ಫೋಟೋಗೆ, ಹಳೆ ಫೋಟೋ, ಅದರಲ್ಲೂ ಹುಡುಗಿಯ ಹಳೆ ಫೋಟೋಗೆ ಬೊಟ್ಟಿಟ್ಟು ವಾಸಂತಿಯನ್ನು ಅನನ್ಯ ಭಟ್ ಮಾಡಿದ್ದಾರೆ ಅನ್ನುವಂಥದ್ದು ಅವ್ರ ಫ್ಯಾಮಿಲಿನೂ ಮಾತಾಡಿದ್ದು. ತನ್ನ ಸಹೋದರನಿ ಫೋಟೋನ ಈ ಥರ ಮಿಸ್ಯೂಸ್ ಮಾಡ್ಕೊಂಡಿರೋದ್ರ ವಿರುದ್ಧ ಕಿಡಿಕಾರಿರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಅವ್ರ ಫ್ಯಾಮಿಲಿಯವ್ರು ಖಚಿತಪಡಿಸ್ತಿದ್ದಾರೆ ಈಕೆ ನನ್ನ ತಂಗಿ ಅನನ್ಯ ಭಟ್ ಅಲ್ಲ ಅಂತ. ಸೊ ಸುಜಾತಾ ಭಟ್ಗೆ ಈಗ ತೀವ್ರ ಹಿನ್ನಡೆ ಆಗಿದೆ. ಈಗ ಈ ಕೇಸ್ನಲ್ಲಿ ಅವ್ರು ನನಗೆ ಫೋಟೋ ಇದೆ ಅಂತ ರಿಲೀಸ್ ಮಾಡಿದ್ರು, ಆ ಫೋಟೋ ಕೂಡ ಉಲ್ಟಾ ಹೊಡಿತು. ನಿನ್ನೆ ಬರ್ತ್ ಸರ್ಟಿಫಿಕೇಟ್ ಇದೆ ಅನನ್ಯ ಭಟ್ದು ಅಂತ ಹೇಳ್ತಿದ್ದಾರೆ, ಅದನ್ನು ಎಲ್ಲಿ ಕೊಡಬೇಕೋ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಕೊಡಬೇಕೋ ಕೊಟ್ಕೊಳ್ಳಿ ಅವರು. ಆದರೆ ಇಷ್ಟೆಲ್ಲ ಸುದ್ದಿಗಳಾಗ್ತಿದೆ. ಅವ್ರ ಪ್ರಕಾರ ಅದು ಅಪಪ್ರಚಾರ. ರಿಲೀಸ್ ಮಾಡಿದರೆ ಎಲ್ಲದಕ್ಕೂ ಎಲ್ಲರ ಬಾಯಿಗೆ ಬೇಗ ಬೀಳ್ತಿತ್ತು, ರಿಲೀಸ್ ಮಾಡಬೇಕಿತ್ತಲ್ವ ಅವರು. ಬರ್ತ್ ಸರ್ಟಿಫಿಕೇಟ್ ಇದೆ, ಡೆತ್ ಸರ್ಟಿಫಿಕೇಟ್ ಮಾಡಿಸೋ ಪರಿಸ್ಥಿತಿಲಿ ಇದೆಯಾ, ಏನಾಗಿದೆ ಗೊತ್ತಲ್ವಾ ಅಂತ ಸೆಟ್ ಮಾಡ್ಕೊಂಡ್ಬಿಟ್ರು ಮೀಡಿಯಾಗಳ ಮೇಲೆ. ಬರ್ತ್ ಸರ್ಟಿಫಿಕೇಟನ್ನು ಕೊಟ್ಟು ಬಿಟ್ಟರೆ ಇದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ. ಆ ಕೆಲಸ ಮಾಡಬೇಕು ಅವ್ರು ನಿಜಾನೇ ಆಗಿದ್ದರೆ. ಈ ರೀತಿಯಲ್ಲಿ ಸುಳ್ಳು ಕಟ್ಟು ಕಥೆಗಳು, ಅನನ್ಯ ಭಟ್ ಸುತ್ತ ಕಟ್ಟಲ್ಪಟ್ಟಿದ್ದ ಹಲವಾರು ವಿಚಾರಗಳು ತೆರೆದುಕೊಂಡಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಪೊಲೀಸರು ಅದನ್ನೂ ಕೂಡ ಇನ್ವೆಸ್ಟಿಗೇಷನ್ ಟೀಮು ಖಚಿತಪಡಿಸಬೇಕು. ಹಾಗಂತ ಎಲ್ಲವನ್ನೂ ಒಂದೇ ರೀತಿ ಎಳೆದು ಬಿಡೋದ? ಈಗ RTI ಅಡಿ ಒಂದಿಷ್ಟು ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ. ನಿನ್ನೆ ಒಂದು ರಿಪೋರ್ಟ್ ಇಟ್ಟಿದ್ವಿ. 15 ವರ್ಷದ ಹುಡುಗಿ, ಬೆಳಗ್ಗೆ 15ನೇ ತಾರೀಕು ಶವ ಸಿಗತ್ತೆ, ಸಂಜೆನೆ ಪೋಸ್ಟ್ಮಾರ್ಟಮೂ ಆಗಿ ಇದು ಯಾರ ಕಡೆದು ಪರಿಚಯ ಸಿಗ್ತಾ ಇಲ್ಲ, ಯಾರು ಅವ್ರ ಕಡೆಯವರು ಬಂದಿಲ್ಲ, ಅಪರಿಚಿತ ಶವ ಅಂತ ಅವತ್ತೇ ದಫನ್ ಮಾಡಿಸ್ತಾರೆ. ಗ್ರಾಮ ಪಂಚಾಯತಿಗೆ ಬರೆದ ಪತ್ರ ಕೂಡ ವೈರಲ್ ಆಗಿದೆ. RTI ಅಡಿ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ. ಸರಿ, ಹಾಗಾದರೆ ಒಂದೇ ದಿನಕ್ಕೆ ಅವ್ರ ಕಡೆಯವ್ರು ಯಾರೂ ಸಿಕ್ಕಿಲ್ಲ ಅಂತ ಹೆಂಗೆ ನಿರ್ಧಾರ ಮಾಡಿದ್ರು ಅನ್ನೋ ಪ್ರಶ್ನೆ ಎತ್ತಿದ್ರು. ಅದು ವ್ಯಾಲಿಡ್ ಪ್ರಶ್ನೆ ಅಲ್ವಾ? ಆ ರೀತಿಯದ್ದೊಂದು ಪ್ರಕರಣ ದಾಖಲಾಗಿರಬೇಕು. ಯಾಕಂದರೆ FIR ಆಗಿರೋದ್ರ ಬಗ್ಗೆನೂ ಪತ್ರದಲ್ಲಿದೆ, ಪೋಸ್ಟ್ಮಾರ್ಟಮೂ ಆಗಿದೆ, ಗ್ರಾಮ ಪಂಚಾಯತಿಗೆ ಲೆಟ್ರು ಹೋಗಿದೆ. ಅಂದರೆ ಅದರ ದಾಖಲೆ ಇರುತ್ತೆ ಇದ್ದರೆ, ಅಥವಾ ಡಿಲೀಟ್ ಆಗಿದೆ ಅಂತ ಕೆಲವು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಪೊಲೀಸರು, ಎಲ್ಲ ಹೋಗಿದ್ರೆ ಗೊತ್ತಿಲ್ಲ ಈ ಕೇಸು ಅದರಲ್ಲಿ ಸೇರಿದೆಯಾ ಅಂತ. ಈಗ ಒಂದೇ ದಿನದಲ್ಲಿ ಸಂಜೆ ಅಷ್ಟೊತ್ತಿಗೆ ಯಾರೂ ಬಂದಿಲ್ಲ ಅಂತ ನಿರ್ಧಾರ ಹೆಂಗೆ ಮಾಡ್ತಾರೆ? 1 ವಾರ 10 ದಿನ ತನಕ ಇಡೋದು ಇರುತ್ತೆ, 15 ದಿನ ಇಡೋದು ಇರುತ್ತೆ. ಕಾನೂನು ಪ್ರಕಾರ ವೇಟ್ ಮಾಡಬೇಕು. ಅದೆಲ್ಲ ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ. ಸೊ ಎಲ್ಲ ಕೇಸ್ಗಳು ಒಂದೇ ಅಲ್ಲ.
ಅನನ್ಯ ಭಟ್ ಪ್ರಕರಣ ಬೇರೆ, 15 ವರ್ಷದ ಹುಡುಗಿ ಪ್ರಕರಣ ಬೇರೆ, ಕಲ್ಲೇರಿ ಪ್ರಕರಣ ಬೇರೆ, ಮುಸುಗುದಾರಿ ಬೇರೆ, ಜಯಂತಿ ಬೇರೆ. ಸೊ ಎಲ್ಲರನ್ನೂ ಪ್ರತ್ಯೇಕವಾಗಿ ನಾವು ನೋಡಬೇಕಾಗತ್ತೆ. ಒಂದು ಪ್ರಕರಣವನ್ನ ಇನ್ನೊಂದು ಪ್ರಕರಣಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ. ಏನೇ ನೋಡೋಕೆ ಹೋದ್ರು ನಾಳೆ ಅದು ಇನ್ನೊಂದು ಬಗೆಯಲ್ಲಿ ಕಾಣಿಸ್ತಾ ಇದೆ. ಒಂದೇ ಆಯಾಮದಲ್ಲಿ ನೋಡೋ ಹಾಗಿಲ್ಲ. ಇಲ್ಲಿ ಯಾವುದೇ ಬೆಳವಣಿಗೆನ ಅದಕ್ಕೆ ಇನ್ನೊಂದು ಆಯಾಮನೂ ಇರಬಹುದು ಅನ್ನೋ ಅನುಮಾನ ಪ್ರಶ್ನೆಗಳೊಂದಿಗೇನೆ ಈ ಧರ್ಮಸ್ಥಳದ ಎಲ್ಲ ಬೆಳವಣಿಗೆಗಳನ್ನು ಆ ಕಡೆಯವರು ಈ ಕಡೆಯವರು ಯಾವ ಕಡೆಯವರು ಇರಲಿ ಎಲ್ಲ ಪ್ರಶ್ನೆಗಳೊಂದಿಗೇನೆ ನೋಡಬೇಕಾಗತ್ತೆ. ಸೊ SITಗೆ ಭಯಂಕರವಾದ ಸವಾಲಿರೋ ಪ್ರಕರಣ ಇದು. ನೋಡೋಣ ಕಾದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಇದಷ್ಟು ಈವರೆಗಿನ ಅಪ್ಡೇಟ್ಸ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.